ಮಂತ್ರಿ ಸ್ಥಾನ ಸಿಗದೆ ಕೆಲವರು ಮನನೊಂದಿರಬಹುದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಸಿಗದಿದ್ದಾಗ ಕೆಲವರಿಗೆ ಮನನೋವು ಆಗಿರಬಹುದು, ಕೆಲವರು ಹತಾಶರಾಗಿರಬಹುದು. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದವರಿಗೆ ಸಹಜವಾಗಿ ನೋವಾಗಿರುತ್ತೆ. ಭಾವನಾತ್ಮಕ ಸಾಲಿದು. ಅತೃಪ್ತ ಎಂಎಲ್ಎಗಳನ್ನ ಸಮಾಧಾನ ಮಾಡೋಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಕಾಫಿ ಕುಡಿಯುವುದರ ಮುಖೇನ ತಣ್ಣಗಾಗಿರೋ ಕೋಪ ಇದಲ್ಲ. ಕಾರಣ ಕಳಕೊಂಡಿರೋದು ಪಂಚಾಯಿತಿ ಸದಸ್ಯ ಸ್ಥಾನನಲ್ಲ, ಮಂತ್ರಿ ಸ್ಥಾನ. ಸೊ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನಿನ್ನೆ ಸಂಪುಟ ವಿಸ್ತರಣೆ ಆಗಿದೆ, ಒಂದಿಷ್ಟು ಗೊಂದಲಗಳು, ಒಂದು 2-3 ಜನ ನೋಡಿ, ಸಹಜವಾಗಿ 140 ಜನ ಇದ್ದಾಗ 20 ಸ್ಥಾನ ಇದ್ದಾಗ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಕಷ್ಟ ಕೆಲಸ. ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಾಡೋದು ಬಹುಶಃ ಕಷ್ಟ ಆಗ್ತದೆ. ನಾವು ದಿನ ಹೋಗಿ ದೇವ್ರ ಹತ್ರ ಬೇಡ್ಕೋತೀವಿ, ಎಲ್ಲನೂ ಆಗುತ್ತಾ? ಆದರೂ ಕೂಡ ಏನೋ ಒಂದು ನಂಬಿಕೆಯಿಂದ ಹೋಗ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಅವ್ರು ನಡೆದು ಬಂದಿದ್ದು ಹಾದಿನಲ್ಲಿ ಸಾಕಷ್ಟು ಬಾರಿ ಅವರಿಗೂ ಆಗಿರಲಿಲ್ಲ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ವೀರೇಂದ್ರ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬರಿಗೂ ಹೊರಗಿಟ್ಟಿದ್ರು. ಇವೆಲ್ಲ ಸಹಜ. ಆದ್ದರಿಂದ ಇದ್ರ ಬಗ್ಗೆ ಆಗಲೇ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಮನವೊಲಿಸುವ ಪ್ರಯತ್ನ ನಡೆದಿದೆ. ಮತ್ತು ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಮ್ಮ ಶಾಸಕರಿರ್ಬೋದು, ಹಿರಿಯರಿರ್ಬೋದು, ಪಕ್ಷದ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ. ನೋಡಿ, ನೀವು ಹೇಳ್ದಂಗೆ ಎಲ್ಲರಿಗೂ ಸ್ವಲ್ಪ ಮನ ನೊಂದಿರ್ಬೋದು. ಅವರ ಸಮಾಜದವ್ರು ಇರ್ಬೋದು, ಅವರ ಕ್ಷೇತ್ರದ ಮತದಾರರಿರ್ಬೋದು, ಅವ್ರ ಒತ್ತಡ ಇದ್ದೇ ಇರ್ತದಲ್ಲ. ಎಲ್ಲರೂ ಕೂಡ ಅವರ ನಾಯಕರಿಗೆ ಒಳ್ಳೆಯದೇ ಬಯಸ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ